ನಮಸ್ಕಾರ ಗೆಳೆಯರೇ, ಟಿಇಟಿ 2025ಕ್ಕೆ ಇವು ಬಹುಮುಖ್ಯ ಪ್ರಶ್ನೆಗಳು. ನೀವು ಎಷ್ಟು ಸರಿಯಾಗಿ ಉತ್ತರ ಕೊಡಬಲ್ಲಿರಿ ಕಮೆಂಟ್ ಮಾಡಿ. ಭಾರತದಲ್ಲಿ ಮಕ್ಕಳ ಹಕ್ಕುಗಳ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ನವೆಂಬರ್ 14, ಆಪ್ಷನ್ ಬಿ ಜುಲೈ 11, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ 14. ಈ ದಿನವನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮ ದಿನವಾಗಿ ಆಚರಿಸಲಾಗುತ್ತದೆ. ಅವರು ಮಕ್ಕಳನ್ನು ಅತ್ಯಂತ ಪ್ರೀತಿಸುತ್ತಿದ್ದರು. ಸರ್ವ ಶಿಕ್ಷಾ ಅಭಿಯಾನ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ 1995, ಆಪ್ಷನ್ ಬಿ 2001, ಆಪ್ಷನ್ ಸಿ 2010, ಆಪ್ಷನ್ ಡಿ 1986. ಸರಿಯಾದ ಉತ್ತರ ಆಪ್ಷನ್ ಬಿ 2001. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಈ ಯೋಜನೆ ಆರಂಭವಾಯಿತು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲೊಂದಾಗಿದೆ. ಸಂವಿಧಾನದ ಯಾವ ವಿಧಿಯಲ್ಲಿ ಶಿಕ್ಷಣ ಹಕ್ಕಾಗಿ ಘೋಷಿಸಲಾಗಿದೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 21A, ಆಪ್ಷನ್ ಸಿ ವಿಧಿ 19, ಆಪ್ಷನ್ ಡಿ ವಿಧಿ 45. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 21A. 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಇದು ಬಾಧ್ಯತೆ ವಿಧಿಸುತ್ತದೆ. 86ನೇ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ ಎ ವಿಜ್ಞಾನಿಗಳಿಗೆ, ಆಪ್ಷನ್ ಬಿ ಶಿಕ್ಷಕರಿಗೆ, ಆಪ್ಷನ್ ಸಿ ಸಾಹಿತ್ಯಕರ್ತರಿಗೆ, ಆಪ್ಷನ್ ಡಿ ಕಲಾವಿದರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಹಿತ್ಯಕರ್ತರಿಗೆ. ಭಾರತೀಯ ಭಾಷೆಯ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಇದು. ಪ್ರತಿ ವರ್ಷ ಒಂದೊಬ್ಬರಿಗೆ ನೀಡಲಾಗುತ್ತದೆ. ವಿಶ್ವ ಶಿಕ್ಷಕರ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್ 8, ಆಪ್ಷನ್ ಬಿ ನವೆಂಬರ್ 11, ಆಪ್ಷನ್ ಸಿ ಅಕ್ಟೋಬರ್ 5, ಆಪ್ಷನ್ ಡಿ ಆಗಸ್ಟ್ 12. ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ 5. ಯುನೆಸ್ಕೋ ಈ ದಿನವನ್ನು ಗುರುತಿಸಿದೆ. ಇದು ವಿಶ್ವದಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಆಚರಿಸಲಾಗುತ್ತದೆ. ಶಿಕ್ಷಕರು ಮಕ್ಕಳಿಗೆ ದಂಡನೆ ಶಿಕ್ಷೆ ನೀಡುವುದು ಯಾವ ಕಾಯ್ದೆಯಿಂದ ನಿಷಿದ್ಧವಾಗಿದೆ? ಆಪ್ಷನ್ ಎ ಶ್ರಮ ಕಾಯ್ದೆ, ಆಪ್ಷನ್ ಬಿ ಮಕ್ಕಳ ಹಕ್ಕು ಕಾಯ್ದೆ, ಆಪ್ಷನ್ ಸಿ ಶಿಕ್ಷಣ ಹಕ್ಕು ಕಾಯ್ದೆ, ಆಪ್ಷನ್ ಡಿ ಮಹಿಳಾ ರಕ್ಷಣೆ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಹಕ್ಕು ಕಾಯ್ದೆ. RTE ಕಾಯ್ದೆಯಡಿಯಲ್ಲಿ ದಂಡನೆ ಶಿಕ್ಷೆ ನಿಷಿದ್ಧವಾಗಿದೆ. ಇದು ಮಕ್ಕಳ ಮಾನಸಿಕ ಅಭಿವೃದ್ಧಿಗೆ ಮುಖ್ಯವಾಗಿದೆ. ಲರ್ನಿಂಗ್ ಬೈ ಡೂಯಿಂಗ್ ತತ್ವವನ್ನು ಯಾರಿಂದ ಪ್ರಚಾರಗೊಳಿಸಲಾಯಿತು? ಆಪ್ಷನ್ ಎ ಟಾಲ್ಸ್ಟಾಯ್, ಆಪ್ಷನ್ ಬಿ ಜಾನ್ ಡ್ಯೂಯಿ, ಆಪ್ಷನ್ ಸಿ ಪಿಯಾಜೆ, ಆಪ್ಷನ್ ಡಿ ಸಾಕ್ರೆಟಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ ಡ್ಯೂಯಿ. ಡ್ಯೂಯಿ ಅನುಭವದ ಮೂಲಕ ಕಲಿಕೆ ತತ್ವದ ಬೆಂಬಲಿಗರಾಗಿದ್ದರು. ಅವರು ಪ್ರಾಯೋಗಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು. ಭಾರತದ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ವರ್ಷದಲ್ಲಿ ಜಾರಿಯಾಯಿತು? ಆಪ್ಷನ್ ಎ 1986, ಆಪ್ಷನ್ ಬಿ 1992, ಆಪ್ಷನ್ ಸಿ 1968, ಆಪ್ಷನ್ ಡಿ 2005. ಸರಿಯಾದ ಉತ್ತರ ಆಪ್ಷನ್ ಸಿ 1968. ಇದು ಭಾರತದ ಪ್ರಥಮ ಶಿಕ್ಷಣ ನೀತಿಯಾಗಿದೆ. ಭಾಷಾ ನೀತಿ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಮಹತ್ವ ನೀಡಲಾಗಿದೆ. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಉದಯ್ ಶಂಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ಅವರು 1967ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಈ ಪ್ರಶಸ್ತಿ ಲಭಿಸಿತು. ಶಿಕ್ಷಕ ವೃತ್ತಿಗೆ ಸಂಬಂಧಿಸಿದ ಅಧ್ಯಯನ ಕ್ಷೇತ್ರ ಯಾವುದು? ಆಪ್ಷನ್ ಎ ಅರ್ಥಶಾಸ್ತ್ರ, ಆಪ್ಷನ್ ಬಿ ವಿಜ್ಞಾನ, ಆಪ್ಷನ್ ಸಿ ಶಿಕ್ಷಣಶಾಸ್ತ್ರ, ಆಪ್ಷನ್ ಡಿ ತತ್ವಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣಶಾಸ್ತ್ರ.
ಟಿಇಟಿ ಪರೀಕ್ಷೆಗೆ ಬಹುಮುಖ್ಯ ವಿಷಯವಿದು. ಭಾರತದ ಮೊದಲ ಶಿಕ್ಷಣ ಸಚಿವ ಯಾರು? ಆಪ್ಷನ್ ಎ ಅಬ್ದುಲ್ ಕಲಾಂ, ಆಪ್ಷನ್ ಬಿ ಡಾಕ್ಟರ್ ರಾಧಾಕೃಷ್ಣನ್, ಆಪ್ಷನ್ ಸಿ ಮಾಲವೀಯ, ಆಪ್ಷನ್ ಡಿ ಮೌಲಾನಾ ಆಜಾದ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೌಲಾನಾ ಆಜಾದ್. ಅವರು 1947ರಿಂದ 1958ರವರೆಗೆ ಸೇವೆ ಸಲ್ಲಿಸಿದರು. ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸುತ್ತಾರೆ. ಶಿಕ್ಷಕರ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಕ್ಟೋಬರ್ 2, ಆಪ್ಷನ್ ಬಿ ಸೆಪ್ಟೆಂಬರ್ 5, ಆಪ್ಷನ್ ಸಿ ನವೆಂಬರ್ 11, ಆಪ್ಷನ್ ಡಿ ಜನವರಿ 12. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಪ್ಟೆಂಬರ್ 5. ಇದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರ ಸೇವೆಗೆ ಗೌರವ ಸೂಚಿಸುವ ದಿನವಿದು. ಈ 12 ಟಿಇಟಿ ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ? ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಕ್ವಿಜ್ಗಾಗಿ ಜ್ಞಾನಸಿರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.